ಆ ಪಾತ್ರ ಹೇಗಿದೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಆಗಿಲ್ಲ. ಅದೇ ವಿಶೇಷತೆ. ಅದೇ ವಿಶೇಷತೆ. 2019ರಲ್ಲಿ ಅವ್ರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದ ಸ್ಕ್ರಿಪ್ಟ್ ರೈಟಿಂಗ್ ಆ್ಯಕ್ಚುಲಿ. ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಇದು ಈ ಒಂದು ಪಾತ್ರ ಅವ್ರು ರಿಯಲ್ ಲೈಫಲ್ಲಿ ನೋಡಿರುವಂಥ ಪಾತ್ರ, ಈ ಒಂದು ಪಾತ್ರ. ಸೊ ಅದನ್ನು ಅವರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರನ. ಸೊ ಅದನ್ನು ಆ ಪಾತ್ರದ ಪರ್ಸನಾಲಿಟಿ ನನ್ನ ಥರ ಇರೋದ್ರಿಂದ ಆ ಭಾಗ್ಯ ನನಗೆ ಬಂತು. ಆ ಪಾತ್ರನ ನೀವೇ ಮಾಡಬೇಕಂತ ಆ 2019 6 ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದರು, ಈ ಪಾತ್ರನ ನೀವು ಮಾಡಬೇಕು ಅಂತೇಳಿ. ಅಲ್ಲಿಂದ ಇಲ್ಲಿ ತನಕನೂ ಆ ಜರ್ನಿಯಲ್ಲಿ ನನಗೆ ಸುಮಾರು ಸಲ ಡೌಟ್ ಬಂದದ್ದುಂಟು, ಡೆಫಿನೆಟ್ಲಿ ಇದು ನಾನು ಮಾಡ್ತೀನ ಅಲ್ಲ ಬೇರೆಯವ್ರು ಮಾಡ್ತಾರಾ ಅಂತೇಳಿ. ಸುಮಾರು ಸಲ ನಾನು ಅವ್ರ ಹತ್ರ ಪ್ರತಿ ವರ್ಷ ಒಂದು ಸಲ ಅವ್ರ ಹತ್ರ ಕೇಳ್ತೀನಿ, ಅದು ನಾನೇ ಮಾಡ್ತೀನಾ ಅಲ್ಲ ಬೇರೆಯವ್ರು ಮಾಡ್ತಾರಾ ಅಂತೇಳಿ ಪ್ರತಿ ಸಲ. ಕೊನೆಗೆ 2025ರಲ್ಲಿ ಅದನ್ನು ನಾನೇ ಮಾಡಿದೆ. ಅದೇ ನನ್ನ ಭಾಗ್ಯ. ಸೊ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನಗೆ ಆ್ಯಕ್ಚುಲಿ. ಅಂದರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಬಂದಿರೋದು ನಾನು. ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತೇಳಿ ನನಗಿಂತ ಜಾಸ್ತಿ ರಾಜ್ ನನಗೆ ಸುಮಾರು ಸರ್ತಿ ಹೇಳಿದ್ದಾರೆ. ಸೊ ಆ ಟ್ಯಾಲೆಂಟನ್ನು ಪುಷ್ ಕೊಟ್ಟದ್ದು ರಾಜ್ ಬಿ ಶೆಟ್ಟಿ ಮತ್ತು ಜೆ ಪಿ ತುಮಿನಾಡು. ಸೊ ಜೆ ಪಿ ತುಮಿನಾಡು ಇದನ್ನು ಪ್ರತಿ ಸಲನೂ ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದು ಬಿಟ್ಟರೆ ನನಗೆ ಡೌಟ್ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ. ಅಂದರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಪೋರ್ಟ್ರೇ ಮಾಡಬಲ್ಲೆ ಅಂಥೇಳಿ. ಅದಕ್ಕೋಸ್ಕರ ನಾನು ಇವ್ರು ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದರೆ, ನಾನು ಪ್ರತಿ ಸಲ ಯಾವತ್ತೂ ಹೇಳ್ತೀನಿ, ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತೂ ಅವನು ನಟಿಸಬೇಕು ಅಂತೇಳಿ. ಯಾಕಂತೇಳಿದ್ರೆ ನಿಮ್ಮನ್ನೊಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಆದರೆ ಅದೇ ಜೆ ಪಿ ತುಮಿನಾಡು ಕೆಳಗಡೆ ನಾನು ವರ್ಕ್ಶಾಪ್ ಮಾಡಿದಾಗ ನೀವು ನಟನೇ ಅಲ್ಲ ಅಂತ ಹೇಳಿಬಿಟ್ರು. ಅಂದರೆ ನನಗೆ ಫೀಲ್ ಆಯಿತು, ನಾನು ಇಷ್ಟು ವರ್ಷ ಏನು ಮಾಡಿದ್ದೆ ಹಾಗಾದರೆ ಅಂತೇಳಿ. ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ. ಸೊ ಆ ದಿವಸ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅಂದರೆ ಇದನ್ನು ನಾನು ಮಾಡೋಕ್ಕೆ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂಥೇಳಿ. ಇದನ್ನು ನೀವು ಮಾಡ್ತೀರಾ, ಇದನ್ನು ಮಾಡುವಾಗೆ ನಾನು ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಏನು ನಾನು ಮಾಡಿದ್ದೀನಿ ಅದು ಜೆ ಪಿ ತುಮಿನಾಡು. ಸೊ ಚೆನ್ನಾಗಾದರೂ ಅದು ಜೆ ಪಿ ತುಮಿನಾಡು, ಕೆಟ್ಟದ್ದಾದರೂ ಜೆ ಪಿ ತುಮಿನಾಡು. ಸಾರಿ.